ಸರ್, ಇಂಟರ್ವ್ಯೂ ಶುರು ಆಗೋಯ್ತಾ ಸರ್? ಫಸ್ಟ್ ಇಂಟರ್ವ್ಯೂನಾ ನಿಮ್ಮದು? ಹ್ಞೂ ಸರ್. ಅದಕ್ಕೆ ಇಷ್ಟು ಗಾಬರಿ ಆಗಿದ್ದೀರಾ? ಟೆನ್ಷನ್ ಮಾಡ್ಕೊಂಡು ಬೇಡ್ರಿ, ನಾವು ಬಂದಿರೋ ಸಾಲ ಕೇಳೋಕ್ಕಲ್ಲ, ಕೆಲಸ ಕೇಳಕ್ಕೆ ಬಂದಿರೋದು. ನಮ್ಮ ಟ್ಯಾಲೆಂಟ್ಗೆ ಕೆಲಸ ಕೊಡ್ತಾರೆ, ನಮ್ಮ ಐಡಿಯಾಗಳು ಇಟ್ಕೊಂಡು ಅವರು ಮನಿ ಮಾಡ್ತಾರೆ. ಅದಕ್ಕೆ ಯಾಕೆ ಗಾಬರಿ ಆಗ್ತೀರಾ? ಆರಾಮಾಗಿರಿ. ಸರ್, ಇಂಟರ್ವ್ಯೂ ಇಷ್ಟೇನದಾಯ್ತು? ಇನ್ನು ಇಂಟರ್ವ್ಯೂ ಸ್ಟಾರ್ಟೇ ಆಗಿಲ್ಲ. 10:15 ತಾನೇ ಇಂಟರ್ವ್ಯೂ ಇದ್ದಿದ್ದು. ನೀವು ಯಾಕೆ ಇಷ್ಟು ಲೇಟಾಗಿ ಬಂದಿದ್ದೀರಾ? ಇಂಥ ಕಂಪ್ನಿಗಳೆಲ್ಲ ಯಾವಾಗಲೂ ಪ್ರೋಟೋಕಾಲ್ ಪ್ರಕಾರನೇ ಅಲ್ವಾ ಕರೆಯೋದು? ಹೆಸರು ಪುರುಷೋತ್ತಮ್ ಅಂತ, ಹೇಗೂ ನನಗಿಂತ ಮುಂಚೆ 10-15 ಜನ ಬಂದಿರ್ತಾರೆ. ಅವ್ರುಗಳೆಲ್ಲ ಆದ್ಮೇಲೆ ಅಲ್ವಾ ನನ್ನ ಕರೆಯೋದು. ನನಗೆ ಯಾಕೆ ಟೆನ್ಷನ್ನು? ಓ, ಅಂದಾಗೆ ನಿಮ್ಮ ಹೆಸರೇನು? ಸೂರ್ಯ. ಹಾಗಾದ್ರೆ ನಿಮ್ಮ ಇಂಟರ್ವ್ಯೂ ನಂದಾದ್ಮೇಲೆ. ಹೇ, ಈ ಕಂಪ್ನಿಗೆ ಇಬ್ರು MD ಇರಂತೆ ಕಣೆ. ಇಬ್ರದ್ದು ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತೆ. ಅಣ್ಣ ಆಂಜನೇಯನ ಪರಮ ಭಕ್ತ. ತಮ್ಮ ಕ್ರೇಜಿ ಬಾಯ್ ಅಂತ ಕಣೆ. ಕೆಲ್ಸ ಜೋಲಿ ಅರ್ಚನಾ ಹೇಳಿದ್ಲು ಕಣೆ, ಅದಕ್ಕೆ ಬಂದೆ. ಫಿಕ್ಸ್. ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿರಿ, ಇನ್ನೇನು ಇಂಟರ್ವ್ಯೂ ಶುರು ಆಗುತ್ತೆ. ಸರ್, ನೀವೇ ಇಲ್ಲಿ ಕೂತ್ಕೊಂಡಿದ್ದೀರಾ? ಸಮರ್ ಸರ್ ನಿಮಗೋಸ್ಕರನೇ ಕಾಯ್ತಾ ಇದ್ರು. ನೀವು ಬರೋದಿಲ್ಲ ಅಂತ ಅಂದ್ಕೊಂಡು ಅವರೇ ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ತಿದ್ದಾರೆ. ಸರ್, ಇವರು ಈ ಕಂಪ್ನಿಯ ಇನ್ನೊಬ್ಬ MD ಸೂರ್ಯ. ಸರ್, ಒಳಗೆ ಬಂದರೆ ಇಂಟರ್ವ್ಯೂ ಶುರು. ಇಂಟರ್ವ್ಯೂ ಮುಗ್ದೋಯ್ತು. ಹೇಳಿ ಸೂರ್ಯ. ಸಮರ್, ಇಂಟರ್ವ್ಯೂ ಅಲ್ವಾ? ಹಾಂ. ಟೈಮ್ ಸೆನ್ಸ್ ಇಲ್ಲದೆ ಇರೋ ನೀವು ಔಟ್. ಕೆಲಸದ ಮೇಲೆ ಶ್ರದ್ಧೆ ಇಲ್ಲದೆ ಇರೋ ನೀವು ಔಟ್. ಆ್ಯಂಡ್ ಯು ಬೋತ್ ಗೆಟ್ ಲಾಸ್ಟ್. ಔಟ್. ಸಮರ್ಥ್, ಇವರು 5 ಜನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇವರು ಕೆಲಸ ಏನು ಅಂತ ನೀನು ಎಕ್ಸ್ಪ್ಲೇನ್ ಮಾಡಿಬಿಡು. ಇನ್ನಿವರು ನನ್ನ ಡಿಪಾರ್ಟ್ಮೆಂಟ್ಗೆ ಓಕೆ. ಥ್ಯಾಂಕ್ ಯು ಸರ್. ಲೋ ಸೂರ್ಯ, ನೀನು ಇಂಟರ್ವ್ಯೂ ಹೋಗಿ ತಗೊಂಡ? ಇಲ್ಲೇ ಈಗಲೇ ನಾವು ಒಳಗಡೆ ಕೂತ್ಕೊಂಡು ಇವ್ರನ್ನೆಲ್ಲ ಕರೆಸ್ಕೊಂಡು ಮಾತಾಡಿದ್ರೆ ಯಾರು ಏನು ಅಂತ ಸರಿಯಾಗಿ ಅರ್ಥ ಆಗಲ್ಲ. ಅದಕ್ಕೆ ಹೀಗೆ ಮಾಡಿದೆ.
ದಯವಿಟ್ಟು ಇಲ್ಲಿ ಪಟಾಕಿ ಸಿಡಿಸಬೇಡಿ. ಯಾಕ್ರಿ ಹೊಡಿಬಾರ್ದು? ನಮ್ಮ ಅಣ್ಣನ ಮದ್ವೆ ನಮ್ಮ ಖುಷಿಗೆ ನಾವು ಪಟಾಕಿ ಹೊಡಿತೀವಿ. ಒಂದೂರ್ಗಾದ್ರೂ ಪಟಾಕಿ ಶಬ್ದ ಕೇಳಲಿಲ್ಲ ಅಂದ್ರೆ ಏನ್ರಿ ಮಜಾ ಇರುತ್ತೆ? ಕಲ್ಯಾಣ ಮಂಟಪಕ್ಕೆ ದುಡ್ಡು ಕೊಟ್ಟಿದ್ದೀವಿ, ಪಟಾಕಿ ಹೊಡಿತೀವಿ. ಹಣದ ಅಹಂಕಾರಕ್ಕೆ ಆಯುಷ್ಯ ಕಡಿಮೆ, ಇನ್ನೂ ಚಿಕ್ಕ ವಯಸ್ಸು, ತಿಳುವಳಿಕೆ ಕಡಿಮೆ ಅನಿಸುತ್ತೆ. ವಿದ್ವಾನ್ ವರದರಾಜಪ್ಪನವರು ಸಂಗೀತ ನುಡಿಸ್ತಾ ಇದ್ದಾರೆ. ಅದು ಮುಗಿದ ನಂತರ ನೀವು ಪಟಾಕಿ ಸಿಡಿಸ್ಕೊಳ್ಳಿ. ನಾವು ಪಟಾಕಿ ಹೊಡೆದ್ರು ಅದೇ ಸದ್ದು ಬರೋದು, ಅವರು ನಾದಸ್ವರ ನುಡಿಸಿದ್ರು ಅದೇ ಸದ್ದೇ ಬರೋದು. ನಾದಸ್ವರದಿಂದ ಬರೋದು ಸದ್ದಲ್ಲ, ಸಂಗೀತ. ಕರ್ಕಶವಾದ ಶಬ್ದ ಅಲ್ಲ ಅದು, ಸುಮಧುರವಾದ ನಾದ. ನೀವು ಮುಂದುವರಿಸಿ, ನಾನು ನಿಲ್ಸಾಯ್ತು. ಯಾಕೆ ಹೀಗೆ ಮಾಡಿದ್ರಿ? ಸಾಕಾಯ್ತು ನನ್ನ ಸಂಗೀತ ಅನ್ಸುತ್ತೆ ಅಮ್ಮನವ್ರಿಗೆ. ಈ ರೂಪದಲ್ಲಿ ನಿಲ್ಲಿಸಿದ್ಲು. ಕಲ್ಯಾಣ ಮಂಟಪಕ್ಕೆ ಅಂತ ದುಡ್ಡಿಸ್ಕೊಂಡ್ಬಿಟ್ಟಿರ್ತಾರೆ. ಕೈ ಚಾಚಿ ಕಾಸಿಸ್ಕೊಂಡ್ಮೇಲೆ ನಾಲ್ಗೆ ಸತ್ತು ಹೋಗುತ್ತೆ. ಎಲ್ಲವೂ ವ್ಯಾಪಾರ. ಮೊದಲಿಗೆ ದೇವಸ್ಥಾನ ಅಂತೀರಿ, ನಂತರ ಅದರ ಸುತ್ತ ಮಳಿಗೆಗಳು, ಕಲ್ಯಾಣ ಮಂಟಪ, ಖಾನಾವಳಿ. ಕೇಳಿದ್ರೆ ಅಭಿವೃದ್ಧಿ ಅಂತೀರಿ. ತಾಯಿಯ ಕೃಪೆಯಿಂದ ಎಲ್ಲ ಆಯ್ತು ಅಂತೀರಿ. ಕಡೆಗೆ ಆ ತಾಯಿನೇ ಕಡೆಗಣಿಸ್ಬಿಡ್ತೀರಿ. ಕೈ ಮುಗಿದು ಕೇಳ್ಕೊಡ್ತೀನಿ, ಆ ತಾಯಿ ಮೂಕಾಂಬಿಕೆನೂ ವ್ಯಾಪಾರಕ್ಕೆ ನಿಲ್ಲಿಸಿಬಿಡಬೇಡಿ. ನೀನು ಸುತ್ತಾಡೋಕ್ಕೆ ನನ್ನ ಕಾರ ಬೇಕಾ? ನನ್ನ ಕೈಗೆ ಬಂದ್ಮೇಲೆ ಎಲ್ಲ ನಂದೆ, ಕಾರ್ ಆಗಲಿ ಕಂಪ್ನಿ ಆಗಲಿ. ಜಸ್ಟ್ ಕಿಡಿಂಗ್ ಬ್ರೋ. ಸಮರ್ಥ್, ಸೇಲ್ಸ್ ಡಿವಿಷನ್ ಅರ್ಚನಾ ಇವತ್ತು ನನ್ನ ಜೊತೆ ಬರ್ತಾಳೆ. ಅರ್ಚನಾ ಇವತ್ತು ಆಫೀಸ್ಗೆ ಬಂದಿಲ್ವಲ್ಲ? ಆಫೀಸಿಗೆ ಬಂದಿಲ್ಲ, ಬಟ್ ಈ ಸೂರ್ಯನ ಜೊತೆ ಬರ್ತಿದ್ದಾಳಲ್ಲ, ಆನ್ ಡ್ಯೂಟಿ. ಅದ ಗುಡ್ ಡೇ, ಬಾಯ್. ಇದೇನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಇವತ್ತು? ರಂಗದೊರೆ, ಏನಾಯ್ತು? ರೀ, ಸ್ವಲ್ಪ ಕಾಫಿ ಮಾಡ್ಕೊಂಡು ಬರ್ಲಾ? ಬೇಡ. ಮಜ್ಜಿಗೆನಾದ್ರೂ? ಬೇಡ. ಅಲ್ಲ, ಏನು ಬೇಡ ಅಂದ್ರೆ? ಏಕಾಂತ ಬೇಕು. ದಯಮಾಡಿ ದಯಪಾಲಿಸು. ಅಕ್ಕ, ಸಮಾಧಾನ ಆದ್ರ ಅಕ್ಕ ಬಾವ? ಇಲ್ಲ ಕಣೋ. ಅಲ್ಲಿಗೆ ಸಂಧಾನ ವಿಫಲ ಆಯ್ತು. ಮುದ್ದಿನ ಮಗಳ ಮೇಲಾದ್ರೂ ಅಕ್ರೆ ಇದ್ದೇ ಇರುತ್ತೆ ಅಲ್ವಾ? ಅಪ್ಪನ ಕೋಪನ ಐಸ್ ತರ ಕರಗ್ಸಕ್ಕೆ ಬಿಸಿ ಬಿಸಿ ಪಾಯಸ ಮಾಡಿದೀನಿ. ಅಪ್ಪ, ಪಾಯಸ. ನಿನ್ ಕೋಪನ ತಣ್ಣಗ್ ಮಾಡಕ್ಕೆ ಬಿಸಿ ಬಿಸಿ ಪಾಯಸ. ಅಲ್ಲಿಟ್ಟು ಹೋಗೋ. ನಾನೇ ಮಾಡಿದ್ದು ನಿನ್ಗೋಸ್ಕರ. ಗೊತ್ತಾಯ್ತು, ಅಲ್ಲಿ ಇಟ್ಬಿಟ್ಟು ಹೋಗಮ್ಮ. ಇಟ್ಟೋದ್ರೆ ಆರೋಗುತ್ತೆ. ನೀನ್ ಈಗ್ಲೇ ಕುಡಿಬೇಕು. ಕುಡಿಯಪ್ಪ. ಸಿಹಿ ತಿಂದು ಸಂತೋಷ ಪಡೋಕ್ಕೂ ಒಂದು ಮನಸ್ಥಿತಿ ಬೇಕು. ಅದೀಗ ನನಗಿಲ್ಲ. ಅಲ್ಲಿಟ್ಟು ಹೋಗ್ತೀಯಾ?
ಯಾರೋ ದೊಡ್ಡದಾಗಿ ಹೇಳ್ಬಿಟ್ಟು ಹೋದ್ರು ಪಾಪ ಅಪ್ಪಂಗೆ ಪಾಯಸ ಕೊಡ್ತೀನಿ ಕರಗಿಸ್ಬಿಡ್ತೀನಿ ಅಂತ. ಹೀಗಾಗಬಾರ್ದಾಗಿತ್ತು. ಶ್ರೀಕಂಠು ಎಲ್ಲಿದ್ದಾರಂತ ಅವಧಾನಿಗಳು? ಹೊರಟಿದಾರಂತಪ್ಪ. ಮಕ್ಕಳಿಬ್ರು ಎಲ್ಲಿದಾರಂತ ನಿನ್ ಸುಪುತ್ರರು ಗಾಯತ್ರಿ? ನನಗೆ ಮಾತ್ರ ಮಕ್ಳ, ನಿಮ್ಗೂ ಮಕ್ಳೆ. ಕೇಳಿದ್ದಿ ಕೂತ್ರ ಕೊಡೆ. ಎಲ್ಲಿದಾರಂತೆ? ನಿಮ್ಮ ಹತ್ರ ಫೋನ್ ಇದೆಯಲ್ಲ, ಫೋನ್ ಮಾಡಿ ಕೇಳ್ಕೊಳ್ಳಿ. ಕುದುರೆ ಕೇಳಿದ್ರೆ ಕುದುರೆ ಬಾಲಕ್ ಕೇಳು ಅಂತಂತೆ. ನಿಮ್ಮಿಬ್ರಿಗೂ ಕಷ್ಟ ಆದ್ರೆ ನಾನೇ ಫೋನ್ ಮಾಡ್ತೀನಪ್ಪ. ಬೇಡಪ್ಪ, ಮಾಡ್ತೀನಿ. ಒಂದು ಫೋನ್ ತಾನೆ. ನಿಮ್ಗೆ ವೇಟಿಂಗು. ಬನ್ನಿ ಅಪ್ಪಾಜಿ, ಅವಧಾನಿಗಳು ಬಂದ್ರು. ಹಾಯ್ ಬ್ರೋ. ಸೂರ್ಯ ಎಲ್ಲಿದ್ಯಾ? ನಿಂದೇ ಕಾರಲ್ಲಿ ಬ್ರೋ, ಆನ್ ದ ವೇ. ಸೂರ್ಯ ಬೇಗ ಬಾ, ಒಂದು ಮುಖ್ಯವಾದ ವಿಷಯ ಇದೆ. ನಾವಿಬ್ರು ಇರಬೇಕು ಅಂತ ತಾತನಿಂದ ಸ್ಟ್ರಿಕ್ಟ್ ಆರ್ಡರ್ ಆಗಿದೆ. ಈಗ ನಿನ್ನನ್ನು ಬಿಟ್ಟು ನಾನು ಒಬ್ಬನೇ ಹೋದ್ರೆ ಸಿಗಾಕೊಳ್ಳಲ್ವ ನಾನು? ವಾಟ್ ಇಸ್ ದಿಸ್ ಬ್ರೋ? 100 ಜನಕ್ಕೆ ಆರ್ಡರ್ ಮಾಡೋ ಪೊಸಿಷನ್ಗೆ ನೀನು ಬಂದಿದ್ರು, ಇನ್ನೂ LKG ಮಕ್ಳ ಥರ ಆಡ್ತಿದ್ಯಲ್ಲ ಬ್ರೋ. ಸೂರ್ಯ, ಓಕೆ ಓಕೆ, ಐ ವಿಲ್ ಬಿ ದೇರ್ ಇನ್ 2 minutes. ಬಾಯ್ ಬಾಯ್. ತುಂಬಾ ಜನರು ನೋಡ್ಬಿಟ್ವಿ. ಅದೇನೋ ಅಪ್ಪನಿಗೆ ನೀವು ಬಂದ್ರೆ ಸಮಾಧಾನ. ನಾನು ನಮ್ಮ ಜೀವನದ ಎಲ್ಲ ಘಟನೆಗಳಿಗೂ ಆ 9 ಗ್ರಹಗಳೇ ಕಾರಣ ಅಂತ ತಿಳಿದು ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಿದ್ದೋನು ಇವತ್ತು ತಾಯಿ ಮೂಕಾಂಬಿಕೆ ಕೃಪೆಯಿಂದ ಸಾಕಷ್ಟು ಜನರಿಗೆ ಊಟಕ್ಕೆ ಹಾಕೋ ಪರಿಸ್ಥಿತಿ ತಲುಪಿದ್ದೀನಿ. ಆದರೂ ಮೊಮ್ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಸಣ್ಣ ಚಿಂತೆ. ಜಾತಕ ನೋಡಿ ಏನಾದರೂ ಸಮಸ್ಯೆ ಇದ್ದರೆ ಹೇಳಿ, ಪರಿಹಾರವನ್ನು ಸೂಚಿಸಿ. ಖಂಡಿತ. ಬಾಂಬ್ಸ್ ಪಾರ್ಕ್ ಮಾಡು. ಕಮಾನ್ ಬ್ರೋ, ಲೆಟ್ಸ್ ಗೋ. ಸೂರ್ಯ, ನಿನ್ಮೇಲೆ ನನಗೆ ಪ್ರೀತಿ ಇದೆ ನಿಜ. ಹಾಗಂತ ನೀನು ಮಾಡಿದ್ನೆಲ್ಲ ನೋಡಿ ನಾನು ಸುಮ್ಮನೆ ಕೂತ್ಕೊಳ್ತೀನಿ ಅನ್ಕೋಬೇಡ. ಬ್ರೋ, ನಿನ್ನ ಕಂಪ್ನಿ ಟಾಪಲ್ಲಿ ಬರೋದಕ್ಕೆ ಕಾರಣ ನಾನು, ನನ್ನ ಐಡಿಯಾಸು. ಇದೇ ರೀಸನ್ಗೆ ನೀನು ನನ್ನ ಟಾಲರೇಟ್ ಮಾಡ್ತಿರೋದು. ಈ ಲವ್ವು ಗಿವ್ವು ಅಂತೆಲ್ಲ ಸಿನಿಮಾ ಸ್ಟೋರಿಗೆ ಹೋಗ್ಬೇಡ ಪ್ಲೀಸ್. ಬಾ ಹೋಗೋಣ. ಸೂರ್ಯ, ಬಾ 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 ಬಾ. ಒಂದೇ ಮನೆಯಲ್ಲಿ ರಾಮ ಕೃಷ್ಣ ಇಬ್ರು ಹುಟ್ಟಿದ್ದಾರೆ. ಬಂದ್ರು ಇಬ್ರು, ಬಂದ್ರು. ಏನ್ ತಾತ, ಜಾತಕ ನೋಡೋ ಪ್ರೋಗ್ರಾಮ? ಸ್ವಲ್ಪ ಕಡಿಮೆ ಮಾಡೋ. ನೀವುಗಳು ಮುಂದುವರಿಸಿ. ಐ ಆಮ್ ನಾಟ್ ಇಂಟ್ರೆಸ್ಟ್. ನಿಮ್ಮದೇ ಜಾತಕ ನೋಡ್ತಿರೋದು. ನೀವು ನೋಡಿ ಬೇಡ ಅನ್ಲಿಲ್ಲ, ನಾನಿರಲ್ಲ. ಬೇಜಾರು ಮಾಡ್ಕೊಂಡ್ಯ ತಾತ? ನಾನು ಏನು ಮಾಡಲಿ, ನಂಬಿಕೆ ಇಲ್ದಿರೋ ಕೆಲಸ ಮಾಡಿ ನಂಗೆ ಅಭ್ಯಾಸ ಇಲ್ಲ. ಯಾವುದೋ ಗ್ರಹಗಳು ನಮ್ಮನ್ನ ಆಳಲ್ಲ. ಎವ್ರಿಥಿಂಗ್ ಇಸ್ ಇನ್ ಮೈಂಡ್. ಜ್ಯೋತಿಷ್ಯ ಅನ್ನೋದು ಸೈನ್ಸ್ ಅಪ್ಪ. ಸೈನ್ಸೋ ಮ್ಯಾಥ್ಸೋ, ಐ ಡೋಂಟ್ ಬಿಲೀವ್ ಇಟ್. ಅವನು ಆಡಿದ್ದಕ್ಕೆ ಬೇಜಾರು ಮಾಡ್ಕೋಬೇಡಿ. ಹುಡುಗ ಬುದ್ಧಿ. ಇವನು ಎಲ್ಲರಿಗಿಂತ ಭಿನ್ನ. ಇವನನ್ನು ಹೇಗೆ ಸರಿದಾರಿಗೆ ತರಬೇಕು ಅನ್ನೋದೇ ನನ್ನ ಚಿಂತೆ. ತಾತ, ನನಗಿಂತ ಮೊದಲು ಅವನಿಗೆ ಮದುವೆ ಮಾಡಿ, ಇಲ್ಲದ್ರೆ ಸುಮ್ಮನೆ ಅಲಿತಾ ಇರ್ತಾನೆ. ಮನೆತನಕ್ಕೂ ಕೆಟ್ಟ ಹೆಸರು. ಹಾಗೆಲ್ಲ ಬಿಟ್ಕೊಡ್ಬಾರ್ದು ಅಣ್ಣ ತಮ್ಮನ್ನ. ನೀವು ನನ್ನನ್ನು ಬಿಟ್ಕೊಡಲ್ವಾ ಎಲ್ರ ಮುಂದೆ? ಹಾಗೆ ಅವನು. ಎಲ್ಲರೂ ಸ್ವಲ್ಪ ಮೌನವಾಗಿರ್ತೀರಾ? ನಿನಗೆ ಹೇಳಿದ್ದು. ಸೂರ್ಯಂಗೆ ಯಾವಾಗ ಹುಡುಗಿ ಸಿಗ್ತಾಳೆ? ಬರೋ ಹುಡುಗಿ ಅವನನ್ನ ದಾರಿಗೆ ತರ್ತಾಳೆ? ಏನನ್ನತ್ತೆ ಜಾತಕ? ನೀವು ನಿರೀಕ್ಷೆ ಮಾಡ್ದಲ್ಲೇ ಇರುವಂಥ ಸಮಯದಲ್ಲಿ ಮಹಾಲಕ್ಷ್ಮಿ ಅಂತ ಹೆಣ್ಮಗಳು ಅವನ ಜೀವನದಲ್ಲಿ ಬರ್ತಾಳೆ. ಸ್ನೇಹಿತಿಯಾಗಿ, ತಾಯಿಯಾಗಿ ಅವನ ಜೀವನನೇ ಬದಲಾಯಿಸ್ತಾಳೆ.
ಅಸಹನೆಯಿಂದ ಮನಸ್ಸು ಹೊಯ್ದಾಡ್ತಿತ್ತು. ಈಗ ತಿಳಿಯಾಯಿತು, ಸಂಗೀತಕ್ಕೆ ಎಂಥ ನೋವನ್ನು ಮನಸ್ಸೋ ಶಕ್ತಿ ಇದೆ. ಪಾಯಸ, ಸಕ್ಕರೆ ಅಂತ ಹೀಗೆ ಕಾಲ ಕಳೆದ್ಬಿಡು. ಈ ಹಿರಣ್ಮಯಿ ನಮ್ಮ ಮನೆ ಕಾಲಿಟ್ಟಾಗ್ಲಿಂದ ನನ್ನ ನೆಮ್ಮದಿ ಅನ್ನೋದೇ ಸತ್ ಹೋಗಿದೆ. ನಾನು ನೆಮ್ಮದಿಯಾಗಿರ್ಬೇಕು ಅಂದರೆ ಈ ಹಿರಣ್ಮಯಿ ಸಾಯ್ಬೇಕು. ಈಗ ಹಿರಣ್ಮಯಿಗೆ 7 ವರ್ಷ, ನಿಮ್ಮ ಉಳಿದ ಆಯುಸು 8 ವರ್ಷ. 15 ವರ್ಷಗಳ ನಂತರ ನೀವಿಬ್ಬರ ಬಳಿಗೆ ಧಾರೆಯದ ಆಯುಸು ಮುಗಿದಿದೆ. ಹಿರಣ್ಮಯಿ 22 ವಯಸ್ಸಿಗೆ ಸಾವನ್ನಪ್ಪಾಳೆ. ಆಗ ಹಿರಣ್ಮಯಿ ರೂಪದಲ್ಲಿ ನಾನು ಅವಳ ಸಾವಲ್ಲಿ ಮತ್ತೆ ಹುಟ್ಟಿ ಬರುತ್ತೇನೆ. ನಾನು ಮತ್ತೆ ಅವತರಿಸೋದು ಹಿರಣ್ಮಯಿ ಸಾವಿನ ನಂತರ. ಹಿರಣ್ಮಯಿ 22 ವಯಸ್ಸಿಗೆ ಸಾವನ್ನಪ್ಪಾಳೆ. ನಾನು ಅವಳ ಸಾವಲ್ಲಿ ಮತ್ತೆ ಹುಟ್ಟಿ ಬರುತ್ತೇನೆ. ನಾನು ಮತ್ತೆ ಅವತರಿಸೋದು ಹಿರಣ್ಮಯಿ ಸಾವಿನ ನಂತರ. ಯಾಕೆ ಏನೇನೋ ಕನಸು ಬರ್ತಾ ಇದೆ. ನಿನ್ನ ಸಾವಿನಲ್ಲಿ ನನ್ನ ಹುಟ್ಟು. 22 ವರ್ಷಕ್ಕೆ ಸಾವು ಅಂದರೆ ನನಗೀಗ 21 ವರ್ಷ. ಇನ್ನು ಒಂದೇ ವರ್ಷ ನಾನು ಬದುಕಿರೋದು.